2023-24ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳು ತಾಲೂಕಿನ 7 ಕೇಂದ್ರಗಳಲ್ಲಿ ಆರಂಭಗೊಂಡಿದೆ. ಪರೀಕ್ಷೆಯ ಮೊದಲ ದಿನ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಗೆ 1538 ವಿದ್ಯಾರ್ಥಿಗಳಲ್ಲಿ 1532 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 6 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಪರೀಕ್ಷೆಯು ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:30ರವರೆಗೆ ನಡೆಯಲಿದೆ. 7 ಪರೀಕ್ಷಾ ಕೇಂದ್ರಗಳಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ 2 ಗ್ರಾಮಾಂತರ ಭಾಗದಲ್ಲಿ 5 ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬಹುದಾಗಿದೆ. ಸಂತ ಜೋಸೆಫರ ಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅಕ್ಷರ ದಾಸೋಹದ ಮುಖ್ಯಸ್ಥ ಮಂಜುನಾಥ್, ವಿದ್ಯಾರ್ಥಿಗಳು ಪರೀಕ್ಷೆಯ ಬಗ್ಗೆ ಗೊಂದಲಕ್ಕೀಡಾಗಬಾರದು. ತಮ್ಮ ಆಸನಗಳಲ್ಲಿ ತಮ್ಮ ನೋಂದಾಯಿತ ನಂಬರ್ಗಳಿಗೆ ಅನುಗುಣವಾಗಿ ಕುಳಿತುಕೊಂಡು ಪರೀಕ್ಷೆ ಬರೆಯಬೇಕು. ಎಸ್ಎಸ್ಎಲ್ಸಿ ಪರೀಕ್ಷೆಯು ವಿದ್ಯಾರ್ಥಿ ಜೀವನದ ಮೊದಲ ಘಟ್ಟವಾಗಿದ್ದು ಯಾರೂ ಸಹ ಪರೀಕ್ಷೆ ಎಂಬ ಒತ್ತಡಕ್ಕೆ ಒಳಗಾಗಬಾರದು. ಎಲ್ಲರೂ ಶಾಂತ ಚಿತ್ತದಿಂದ ಪರೀಕ್ಷೆ ಬರೆಯಬೇಕು ಎಂದು ಹೇಳಿದರು. ಈ ಬಾರಿ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾದ ನಿಗಾದಲ್ಲಿ ನಡೆಯುತ್ತಿದ್ದು ವಿದ್ಯಾರ್ಥಿಗಳು ಅಕ್ಕಪಕ್ಕದವರೊಂದಿಗೆ ಮಾತನಾಡುವುದಾಗಲಿ ನಕಲು ಮಾಡುವುದಾಗಲಿ ಮಾಡಕೂಡದು ಎಂದು ಹೇಳಿದರು. ಈಗಾಗಲೇ ನಿಮ್ಮ ಶಾಲೆ ಮುಖ್ಯಸ್ಥರಿಗೆ ತಿಳಿಸಿದ್ವಿ, ಕೊಟ್ಟಿರುವಾಗೆ ಅದೇ ಇರುತ್ತೆ, ಮತ್ತು 6 ದಿವಸ ಅಲ್ಲೇ ಇರುತ್ತೆ, ಮತ್ತೆ ನಾಳೆ ಚೇಂಜ್ ಆಗಲ್ಲ, 6 ದಿವಸ ಚೇಂಜ್ ಆಗಲ್ಲ. ನೀವೇನು ಇವತ್ತು ಕೂರ್ತೀರಿ ಅದೇ ಜಾಗ. ಹಾಗಾಗಿ ಫಸ್ಟು ನೀವು ಮಾಡ್ಬೇಕಾದ್ರೆ ಕನ್ಸಿಸ್ಟೆಂಟ್ ಮಕ್ಕಳು ಕೂತಿರೋದು ನಿಮ್ಮದ ಪ್ಲೇಸ್ ನೋಡ್ಕೊಳ್ಳಿ. ಮತ್ತು ಕೂತ ಮೇಲೆ ಅಷ್ಟೇ ಎರಡನೇದು ನಿಮ್ಮ ಕೈಲೇ ಉತ್ತರಪತ್ರಿಕೆ ಬರೆಯುವಾಗ ಅದೇ ಸಂಖ್ಯೆ ಬರೆದಿಲ್ಲ ಅಂತ ನೋಡ್ಕೊಳ್ಳಿ. ಯಾಕಂದ್ರೆ ನೀವೇನಾದ್ರು ಒಂದೊಂದು ಡಿಜಿಟಲ್ ಮಿಸ್ ಆಗ್ತಿದೆ. ಎಲ್ಲರೂ ಅಷ್ಟೇ, ನೀವು ಎಲ್ಲರೂ ಅಷ್ಟೇ ಒಂದೊಂದು ಡಿಜಿಟಲ್ ಸಂಖ್ಯೆ 8 ಬಂದರೆ 9 ಇರುತ್ತೆ, 10 ಇರುತ್ತೆ, ಹಿಂಗೆ ಇರುತ್ತೆ. ಒಂದೇ ಒಂದು ಡಿಜಿಟ್ ಮಿಸ್ ಆದರೂ ನಿಮ್ಮ ಮಾರ್ಕ್ಸು ಪಕ್ಕದಲ್ಲಿ ಹೋಗ್ತವೆ, ಇಲ್ಲ ಅದು ಹಂಗೆ ರಿಸಲ್ಟನ್ನು ಹೆಲ್ಡ್ ಮಾಡ್ತಾರೆ. ನೀವು ಅವಾಗ ನಾನು ಬರ್ತಿದ್ದೆ ಕೊನೆಗೆ ಅಷ್ಟಕ್ಕೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಪಕ್ಕದಲ್ಲಿ ಬರ್ದಿರ್ತಾರೆ, ಅವ್ನು ಬರ್ದಿರಲ್ಲ, ನಿಮ್ಮದು ಮಾರ್ಕ್ಸ್ ಅವ್ರಿಗೆ ಬರ್ದಿರ್ತೀರಿ, ನೀವು ನೋಟ್ ತೆಗೆಯೋದು ಏನಾಗಿರುತ್ತೆ 25 ಬಂದಿರುತ್ತೆ. ಕೊನೆಗೆ ನೀವೇನು ಮಾಡ್ತೀರಿ, ಭಾವಗಳಿಗೆ ಹೋಗ್ಬಿಟ್ಟು ಸೂಸೈಡ್ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಪರೀಕ್ಷೆ ಇದೇ ಅಲ್ಲ, ಪರೀಕ್ಷೆನೇ ಒಂದು ನಮ್ಮ ಜೀವನವನ್ನು ನಿರ್ಧರಿಸ್ತಕ್ಕಂಥ ಒಂದು ವಿಧಾನ ಅಲ್ಲ. ಹಾಗಾಗಿ ಮುಂದೆ ನೀವು ಬೇಕಾದಷ್ಟು ಪರೀಕ್ಷೆಗಳನ್ನ ಎದುರಿಸೋದಿದೆ. ಹಾಗಾಗಿ ಇದನ್ನು ಆತ್ಮವಿಶ್ವಾಸದಿಂದ ಯಾವುದೇ ರೀತಿ ಡಿಜಿಟಲ್ ವಾಚು, ಮೊಬೈಲ್ಸು, ಚೀಟಿ ಏನಾದರೂ ಓದ್ಕೊಳ್ಳಿಕ್ಕೆ ಹೊರಟಾಗ ಇಟ್ಕೊಂಡ್ಬಂದಿರ್ತೀರಿ, ಅದು ಚೆಕ್ ಮಾಡ್ಕೊಳ್ಳಿ. ಇದ್ರ ಅಲ್ಲೇ ಭೂಮಿ ಇದರಲ್ಲಿ ಕೊಡಬೇಕಾಗುತ್ತೆ, ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳಿ. ಮತ್ತು ಇಲ್ಲಿ ಕೊಡಲಿಲ್ಲ ಅಬ್ಸರ್ವ್ ಬರ್ತಾ ಇರ್ತಾರೆ, ಅಬ್ಸರ್ವ್ ಬರ್ಬೋದು, ಯಾರು ಬರ್ಬೋದು. ಈಗ ಗಮನ ಅವ್ರದ್ದು ತಿರುಗಿ ನೋಡತಕ್ಕಂಥದ್ದು ಏನು ಬೇಡ, ಎದಳೋದು ಬೇಡ, ಏನು ಬೇಡ. ಕೆಲವು ಸರಿ ಬಂದ ರೂಮಲ್ಲಿ ಎದ್ದು ಯಾರು ಬಂದಾಗ ವಿಶ್ ಮಾಡೋಕ್ಕಂತ ಎದಳ್ತಿರ್ತೀರಿ, ಏನು ಎದಳೋದು ಬೇಡ. ನಿಮ್ಮ ಪಾಡಿಗೆ ನೀವು ಅಪೋಸಿಟ್ ಇರ್ತೀರಿ, ನೀವು ಇಲ್ಲಿಂದ ಬರ್ತಾರೆ, ಆ ಪಾಡಿಗೆ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ.